ನಮ್ಮ ಮನೆಯವರು ಬಟ್ಟೆ ಎಲ್ಲ ಕಟ್ಟಿ ತೋರ್ ಮನೆಗೆ ಹೋಗು ಅಂದ್ಬಿಡದ. ನಿಜ ಅನ್ಕೊಂಬಿಟ್ರಾ? ಏನಿಲ್ಲ, ನಮ್ಮ ಅಮ್ಮವ್ರ ಮನೆ ಹತ್ರ ಹೋಗಿ ಬಟ್ಟೆ ತೊಳ್ಕೊಂಬರೋಣ ಅಂತ ಹೊರಟಿದ್ವಿ ನೋಡಿ. ಬಟ್ಟೆ ತೊಳ್ಕೊಂಬರಕ್ಕೆ ಹೋಗ್ಬೇಕು ಇವಾಗ. A few moments later. ಬಟ್ಟೆ ತೊಳ್ಕೊಂಬರಕ್ಕೆ ಹೋಗೋಣ ಅಂತ ಕೆಳಗೆ ಬಂದರೆ ನೋಡಿ ಇವ್ರು ಸಿಕ್ಕಿದ್ರು. ಎಷ್ಟು ಚಂದ ಗೋಲಿ ಆಡ್ತಾ ಇದ್ರು. ನಾನು ಬರ್ತೀನಿ ಕರ್ಕೊಳ್ರು ಅಂದರೆ ನನ್ನ ಮಾತು ಕೇಳಿಸ್ಕೊಳ್ಳೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಆಡ್ತಾನೇ ಇದ್ರು. ನಾನು ಅವ್ರಿಗಿಂತ ಚಿಕ್ಕವಳಲ್ವಾ, ಅದಕ್ಕೆ ನನಗೆ ಕರ್ಕೊಳಲ್ಲ ಅಂದ್ಕೊಂಡು ಹೋಗೋಣ ಅಂತ ಹೊರಟೆ. ಮಧ್ಯದಲ್ಲಿ ಲಾರಿ ಸಿಕ್ಬಿಡ್ತು. ಈ ಲಾರಿ ಧೂಳು ಕುಡ್ಕೊಂಡು ಹಂಗೆ ಮುಂದೆ ಬಂದ್ವಿ ನೋಡಿ. ಅಮ್ಮರ ಮನೆಗೆ ಹೋಗಿ ಚೆನ್ನಾಗಿ ಟೈಮ್ ಪಾಸ್ ಮಾಡಿಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ತೊಳ್ಕೊಂಡು ವಾಪಸ್ ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನಾವಿವತ್ತು ಭರತ ಹುಣ್ಣಿಮೆ ಇದ್ದಿದ್ದರಿಂದ ಕೊಟ್ರೇಶ್ವರನ ಗುಡಿಗೆ ಬಂದಿದ್ವಿ. ಕೊಟ್ಟೂರ ದೊರೆಯೇ ನಿನಗೆ ಯಾರು ಸರಿಯೇ, ಸರಿ ಸರಿ ಎಂದವರ ಅಲ್ಲು ಮುರಿಯೇ ಬಹುಪರಾಕ್. ಶ್ರೀ ಗುರು ಕೊಟ್ಟೂರೇಶ್ವರನ್ ದರ್ಶನ ಮಾಡಿಸ್ತೀನಿ ಬನ್ನಿ ಇವತ್ತು ನಿಮಗೆ. ದರ್ಶನ ಮುಗಿಸ್ಕೊಂಡು ವಾಪಸ್ ನಮ್ಮಮ್ಮರ ಮನೆಗೆ ಬಂದೆ. ನಮ್ಮ ಅಮ್ಮಂಗೆ ಹೋಗ್ಬಿಟ್ಟು ಇವತ್ತೇನಂದೆ ನೋಡಿ ನೀವೇ, ನಮ್ಮಮ್ಮ ಏನು ಅಂತ. ಅಮ್ಮ ಡ್ಯಾನ್ಸ್ ಮಾಡಮ್ಮ. ಐ ದೆವ್ವ ನಡಿ, ಊರ್ ದೆವ್ವ, ನಿಮ್ ದೆವ್ವ ಕಡಿಲಿ. A few moments later. ನಮ್ಮ ಅಮ್ಮನ ಹತ್ರ ಬೈಸ್ಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಬಾಯ್, ನಾಳೆ ಸಿಗ್ತೀನಿ ಅಷ್ಟೇ.